ಹಾಯ್ ವೆಲ್ಕಮ್ ಟು ಒನ್ ಮೋರ್ ಮಿನಿ ವ್ಲಾಗ್. ನನ್ನ ಫ್ರೆಂಡ್ ಒಬ್ಬರು ನನಗೆ ಅವ್ರ ಊರಿಗೆ ಹೋಗಿದ್ರಂತೆ. ಸೊ ನೇರಳೆ ಹಣ್ಣು, ಟೊಮೆಟೊ, ಕೊತ್ತಂಬರಿ ಸೊಪ್ಪು ಮತ್ತು ತೊಂಡೆಕಾಯಿ ಎಲ್ಲ ತಂದು ಕೊಟ್ಟಿದ್ರು. ಸೊ ಅದನ್ನೆಲ್ಲ ನಾನು ಫ್ರಿಜ್ಜಲ್ಲೆಲ್ಲ ಎತ್ತಿಟ್ಟು ಮತ್ತು ನಾನು ನಮ್ಮಮ್ಮ ಮನೆ ಕಡೆ ಹೋಗ್ತಿದ್ದೀನಿ. ಸೊ ನನ್ನ ತಂಗಿಯವರು ಹಾಸ್ಪಿಟಲಿಂದ ಡಿಸ್ಚಾರ್ಜ್ ಆಗಿ ಬರ್ತಿದ್ದಾರೆ. ಸೊ ನಾವು ಹೋಗೋಷ್ಟರಲ್ಲಿ ಅವರು ಬಂದಿದ್ದರು. ಹೋಗಿದ ತಕ್ಷಣ ನನಗೆ ಎನರ್ಜಿ ಬೂಸ್ಟ್ ಥರ ನಾನು ಸ್ವಲ್ಪ ಕಾಫಿ ಮಾಡ್ಕೊಂಡು ಕುಡಿದೆ. ಸೊ ಕಾಫಿ ಮಾಡ್ಕೊಂಡು ಕುಡಿದು ಮತ್ತು ನನ್ನ ಮಗನ ಊಟ ಎಲ್ಲ ಮಾಡಿದ್ದ ಆಲ್ರೆಡಿ. ಅವನಿಗೆ ಇನ್ನು ಕೆಲಸ ಮಾಡ್ತಿದ್ರೆ ಅವ್ನು ನನಗೆ ಅದು ಇದು ಎಳಿತಿರ್ತಾನೆ, ಡಿಸ್ಟರ್ಬ್ ಮಾಡ್ತಿರ್ತಾನೆ. ಸೊ ಅವನಿಗೂ ಆಡೋಕ್ಕೆ ಯಾರೂ ಇರಲಿಲ್ಲ. ಯೂಶ್ವಲಿ ನನ್ನ ತಂಗಿ ಮಗಳು ಇಲ್ಲ ನಮ್ಮ ಅಣ್ಣನ ಮಗನ ಇರ್ತಾನೆ. ಸೊ ಅವ್ರು ಯಾರೂ ಇರಲಿಲ್ಲ. ಸೊ ನಾ ಕೆಲಸ ಮಾಡ್ತೇನೆ, ನಮಗೆ ಡಿಸ್ಟರ್ಬ್ ಮಾಡ್ತಾನೆ ಅಂದ್ಬಿಟ್ಟು ನಾನು ಅವನಿಗೆ ಕಾರ್ಟೂನ್ಸ್ ಹಾಕೋಣ ಅಂತ ಕಾರ್ಟೂನ್ಸ್ ಚಾನಲ್ನ ಸರ್ಚ್ ಮಾಡ್ತಿದ್ದೆ. ಸೊ ಕೊನೆಗೂ ಒಂದು ಕಾರ್ಟೂನ್ ಚಾನಲ್ ಸಿಕ್ತು. ಸೊ ನೋಡ್ಬಾ ಅಂತ ಕರಿತಿದ್ದೆ. ಅವನು ಒಂದು ಹತ್ರ ಮತ್ತೆ ನೋಡ್ಬಾ ಅಂದ್ರೆ ಮತ್ತೆ ನಾವೆಲ್ಲ ಬಟ್ಟೆ ಮಡ್ಚಿರೋ ಹತ್ರ ಬರ್ತಿದ್ದ. ಬೇಡ ನೀನು ಸೈಡಲ್ಲಿ ಕೂತ್ಕೋ, ಇಲ್ಲೆಲ್ಲ ನಾವು ಡಿಸ್ಟರ್ಬ್ ಮಾಡಬಾರ್ದು, ಸೈಡಲ್ಲಿ ಕೂತ್ಕೊಂಡು ಸೈಲೆಂಟಾಗಿ ನೋಡಬೇಕು ಅಂತಂದೆ. ಸೊ ಅವನ್ನೆಲ್ಲ ನೋಡ್ತಿದ್ದ. ನಾವು ಬೇಗ ನಮ್ಮ ಬಟ್ಟೆ ಎಲ್ಲ ವಾಶ್ ಮಾಡಿಟ್ಟಿದ್ದ ಬಟ್ಟೆ ಇತ್ತು. ಸೊ ಅದನ್ನೆಲ್ಲ ಸಹ ಫೋಲ್ಡ್ ಮಾಡ್ಕೊತಿದ್ದೆ. ಫೋಲ್ಡ್ ಎಲ್ಲ ಮಾಡಿಕೊಂಡು ನಮ್ಮಮ್ಮನೂ ಅಷ್ಟೇ ಹಾಸ್ಪಿಟಲ್ ಬ್ಯಾಗಲ್ಲಿ ಇದ್ದಿದ್ದಂಥ ಬಟ್ಟೆ, ಯೂಸ್ಡ್ ಮಾಡದೇ ಇರೋವಂಥ ಬಟ್ಟೆನ ಮತ್ತು ಯೂಸ್ಡ್ ಆಗಿರೋ ಬಟ್ಟೆನ ಎಲ್ಲನೂ ಸೆಗ್ರಿಗೇಟ್ ಮಾಡ್ತಾಯಿದ್ರು. ಸೆಗ್ರಿಗೇಟ್ ಎಲ್ಲ ಮಾಡಿ ಎಲ್ಲ ಆಯಿತು. ಮಾಡಿ ಫೈನಲಾಗಿ ಈ ಥರ ಇತ್ತು. ಸೊ ನಮ್ಮಮ್ಮ ಒಗೆಯೋ ಬಟ್ಟೆಗಳನ್ನೆಲ್ಲ ತೊಗೊಂಡೋಗಿ ವಾಷಿಂಗ್ ಮಿಷಿನ್ಗೆ ಹಾಕಿ ಮತ್ತು ನನ್ನ ಮನೆಯೆಲ್ಲ ಕಸ ಎಲ್ಲ ಗುಡಿಸ್ಕೊಂಡು ಮಾಪೆಲ್ಲ ಮಾಡಿಕೊಂಡೆ. ಮಾಪೆಲ್ಲ ಮಾಡ್ಕೊಳೋಷ್ಟರಲ್ಲಿ ನಮ್ಮಮ್ಮನೂ ನನ್ನ ತಂಗಿಗೆ ಬಿಸಿ ಕಾಫಿ ಮಾಡ್ತಿದ್ರು. ಸೊ ನಾನು ಆಗಲೇ ಕಾಫಿ ಕುಡ್ದಿದ್ನಲ್ವ. ಸೊ ನಾನು ಅದಕ್ಕೆ ಕಾಫಿಯನ್ನು ಕುಡಲಿಲ್ಲ. ಸೊ ನಮ್ಮಮ್ಮ ಮನೆಯಲ್ಲಿ ಮಾವಿನ ಹಣ್ಣಿತ್ತು. ಸೊ ಆ ಮಾವಿನ ಹಣ್ಣನ್ನು ನಾನು ತಿಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋಷ್ಟರಲ್ಲಿ ಆಲ್ಮೋಸ್ಟ್ ಬರಬೇಕಾದ್ರೆ ಹಸಿ ಕಡಲೆಕಾಯಿ ತಿಂದಿದ್ರಂತೆ. ಸೊ ಅದನ್ನು ಬಿಡಿಸು ಹೋಗಲಿ, ಹಾಲು ಸಾರು ಮಾಡೋಣ, ಬಾಯೆಲ್ಲ ಕೆಟ್ಟೋಗಿದೆ ಅಲ್ಲಿ ಹಾಸ್ಪಿಟಲ್ ಹತ್ರ ಊಟ ತಿಂದು ಅಂತ ಅಂದರು. ಸೊ ಅದಕ್ಕೆ ನಾನು ಸೀರಿಯಲ್ ನೋಡ್ಕೊತ ನಾನು ಕಡಲೆಕಾಯಿ ಎಲ್ಲ ಬಿಡಿಸ್ಕೊಟ್ಟೆ. ನಮ್ಮಮ್ಮ ತರಕಾರಿ ಎಲ್ಲ ಹಾಕಿ ಹಾಲಿನ ಸಾಂಬಾರು ಮಾಡಿದ್ರು. ಊಟ ಎಲ್ಲ ಮುಗಿಸ್ಕೊಂಡು ನಮ್ಮ ಮನೆಯವರು ಬಂದರು. ಸೊ ಪಾಪು ಜೊತೆ ಸ್ವಲ್ಪ ಹೊತ್ತು ಆಟ ಆಡಿಕೊಂಡು ನಾವು ಮನೆಗೆ ಬಂದ್ವಿ. ಇದಾಗಿತ್ತು ಈ ಮಿನಿ ವ್ಲಾಗ್. ಐ ಹೋಪ್ ಈ ಒಂದು ವ್ಲಾಗ್ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ. ಸಿಗ್ತೀನಿ ಇನ್ನೊಂದು ಮಿನಿ ವ್ಲಾಗ್ನೊಂದಿಗೆ ಅಂತ ಹೇಳ್ತಾ, ಎಲ್ಲರೂ ನನ್ನ ಹೀಗೆ ಸಪೋರ್ಟ್ ಮಾಡಿ ಮತ್ತು ಯಾರೆಲ್ಲ ಈ ಚಾನಲ್ನ ನೋಡ್ತಿದ್ರು ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ಮತ್ತೆ ಸಿಗುವ ಇನ್ನೊಂದು ಮಿನಿ